ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರುತಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಮೊದಲನೇದಾಗಿ ಹನುಮ ಜಯಂತಿಯ ಶುಭಾಶಯಗಳು ಎಲ್ರಿಗೂ. ಇದು ಹನುಮ ಜಯಂತಿ ದಿನ ಮಾಡಿರೋಂಥ ವ್ಲಾಗ್ ಅಂತಲೇ ಹೇಳ್ಬೋದು. ಇನ್ನು ಅವತ್ತಿನ ದಿನ ನಾನು ಎದ್ದಿದ್ದು 3 ಗಂಟೆಗೆ ಎದ್ದಿದ್ದೆ. 3 ಗಂಟೆಗೆ ಎದ್ದು ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಆಮೇಲೆ ದೇವ್ರ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ, ಅಂದರೆ ವ್ರತ ಮಾಡೋಣ ಅಂದ್ಕೊಂಡಿದ್ದೀನಿ. ನನಗೆ ಒಬ್ರು ಹೇಳಿದರು ಇದನ್ನು ಮಾಡೋದ್ರಿಂದ ಮನೆಗೆ ತುಂಬ ಒಳ್ಳೆಯದಾಗುತ್ತೆ ಅಂತಂದೇಳಿ, ಅದಕ್ಕೋಸ್ಕರ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಸ್ನಾನ ಎಲ್ಲ ಮುಗಿಸ್ಕೊಂಬಂದು ಫಸ್ಟು ನೈವೇದ್ಯ ಮಾಡಬೇಕು. ನೈವೇದ್ಯ ಮಾಡೋಣ ಅಂತ ಅಡುಗೆ ಮನೆಗೆ ಬಂದಿದ್ದೀನಿ. ಅಡುಗೆ ಮನೆಗೆ ಕೂಡ ಈ ಥರ ರಂಗೋಲಿ ಎಲ್ಲ ಹಾಕ್ಕೊಂಡು ಫಸ್ಟ್ ಅದಕ್ಕೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ನೈವೇದ್ಯ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಹಾಲನ್ನ ಕಾಯಿಸೋಕೆ ಇಟ್ಕೊಂಡಿದ್ದೀನಿ. ಹಾಲನ್ನ ಕಾಯಿಸೋಕೆ ಇಟ್ಕೊಂಡು ನಾನು ರಾತ್ರಿಯೇ ಗೋಧಿ ನುಚ್ಚನ್ನು ನೆನೆಸಿಟ್ಟಿದ್ದೆ. ಗೋಧಿ ಮತ್ತು ಬೆಲ್ಲದಿಂದ ಮಾಡಿರೋಂಥ ನೈವೇದ್ಯನ ಆಂಜನೇಯ ಸ್ವಾಮಿಗೆ ಇಡೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಪ್ರತಿ ದೇವಸ್ಥಾನದಲ್ಲಿ, ಅಂದರೆ ಆಂಜನೇಯನ ದೇವಸ್ಥಾನದಲ್ಲಿ ಆಲ್ಮೋಸ್ಟ್ ಅಲ್ಲಿ ಗೋಧಿ ಪಾಯಸನೇ ಮಾಡಿ ಬಡಿಸ್ತಾರೆ. ನಮ್ಮ ಕಡೆ ಎಲ್ಲ ಇದೇ ಥರನೇ ಮಾಡೋದು. ನಾನು ತಿಳಿದಿರೋ ಪ್ರಕಾರ ನಮ್ಮ ದಾವಣಗೆರೆ ಕಡೆ ಅಥವಾ ನಮ್ಮೂರಲ್ಲಿ ಜಾತ್ರೆ ಎಲ್ಲ ಆದರೆ ಗೋಧಿ ಪಾಯಸನೇ ಮಾಡಿ ನೀಡೋದು. ಹಾಗಾಗಿ ನಾನು ಕೂಡ ಗೋಧಿ ಪಾಯಸನ ಮಾಡ್ಕೊಳ್ಳೋಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ತಿದ್ದೀನಿ. ಇನ್ನು ರಾತ್ರಿ ನಾನು ನುಚ್ಚನ್ನ ನೆನೆ ಇಟ್ಟಿದ್ದೆ. ಬೆಳಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ನೆನ್ಕೊಡುತ್ತೆ, ಬೇಗ ಬೇಯುತ್ತೆ ಅಂತಂದೇಳಿ ಫಸ್ಟಿಗೆ ನೀರಿಟ್ಟು ಅದಕ್ಕೆ ನುಚ್ಚನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡಿದ್ದೀನಿ. ಇನ್ನು ಡ್ರೈ ಫ್ರೂಟ್ಸು ಮತ್ತು ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ. ಏಲಕ್ಕಿ ಪುಡಿನೂ ಕೂಡ ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ದೇವಸ್ಥಾನದಲ್ಲಿ ಮಾಡ್ತಾರಲ್ಲ ಅದೇ ಥರನೇ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲನ ಜಜ್ಜಿ ಹಾಕೋದ್ರಿಂದ ಬೆಲ್ಲದಲ್ಲಿ ಇರೋವಂಥ ಕಲ್ಮಶಗಳು ಅದರಲ್ಲಿ ಸೇರ್ಕೊಳ್ತವೆ ಅಂತಂದೇಳಿ ಈ ಥರ ಸ್ವಲ್ಪ ಕರಗಿಸಿ ನಾನು ಈ ಥರ ಶೋಧಿಸ್ಕೊಂಡು, ನಾನು ಯಾವುದೇ ಪಾಯಸ ಮಾಡಲಿ ಇದೇ ಥರನೇ ನಾನು ಮಾಡ್ಕೊಳ್ಳೋದು. ಶೋಧಿಸ್ಕೊಳ್ತಾ ಇದ್ದೀನಿ. ಬೆಂದ ಮೇಲೆ, ಅಂದರೆ ನುಚ್ಚು ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ಪಾಕನ, ಅಂದರೆ ನಾವು ಬೆಲ್ಲ ಕರ್ಸ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಕುದಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು ಅದನ್ನು ಒಂದು ಕಡೆಗೆ ಇಳಿಸ್ಕೊಂಡು ಇನ್ನೊಂದು ಕಡೆಗೆ ಒಂದು ಪ್ಯಾನಲ್ಲಿ ತುಪ್ಪ ಹಾಕ್ಕೊಂಡಿನಿ. 2 ಸ್ಪೂನ್ ಅಷ್ಟೇ, ನಾನು ಜಾಸ್ತಿ ಹಾಕ್ಕೊಂಡಿಲ್ಲ. 2 ಸ್ಪೂನ್ ತುಪ್ಪ ಹಾಕ್ಕೊಂಡು ನನಗೆ ಬೇಕಾಗಿರೋಂಥ ಡ್ರೈ ಫ್ರೂಟ್ಸ್, ಅಂದರೆ ನಾನು ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಮತ್ತು ಖರ್ಜೂರ ತೊಗೊಂಡಿದ್ದೀನಿ. ಅದನ್ನೆಲ್ಲನೂ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲನೂ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೇ ಹುರ್ಕೊಳ್ತಾ ಇದ್ದೀನಿ. ಆಮೇಲೆ ಖರ್ಜೂರ ಕೂಡ ಅಷ್ಟೇ. ಖರ್ಜೂರ ಅಥವಾ ಉತ್ತುತ್ತಿ ಹಣ್ಣು, ಅಂದರೆ ಒಣಗಿರೋ ಉತ್ತುತ್ತಿ ಹಣ್ಣು ಕೂಡ ಬಳಸ್ಬೋದು, ತುಂಬಾ ಟೇಸ್ಟಾಗಿರುತ್ತೆ. ಉತ್ತುತ್ತಿ ಹಣ್ಣು ಮತ್ತು ದ್ರಾಕ್ಷಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾವು ಡ್ರೈ ಫ್ರೂಟ್ಸ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಅದು ಒಂಥರ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಂಗಾಗಿ ತುಪ್ಪದಲ್ಲಿ ಈ ಥರ ಡ್ರೈ ಫ್ರೂಟ್ನ ಚೆನ್ನಾಗಿ ಹುರ್ಕೋತಾರೆ. ಇದನ್ನೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಕೊನೆಯದಾಗಿ ಕೊಬ್ಬರಿ ತುರಿನೂ ಕೂಡ ನಾನು ಒಣ ಕೊಬ್ಬರಿ ತುರಿ ತೊಗೊಂಡಿದ್ದೆ, ಅದನ್ನು ಕೂಡ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಅದೆಲ್ಲ ಅಂದರೆ ಬಾಡತ್ತಲ್ಲ, ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರೆ ಆಯಿತು. ಇನ್ನು ಅದನ್ನು ಮತ್ತೆ ಒಲೆ ಮೇಲೆ ಇಟ್ಟು ನಾನು ಹುರಿದಿರೋ ಅಂಥ ಮಿಶ್ರಣನ ಪಾಯಸಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಕೈ ಆಡಿಸಿ ಒಂದು ಕುದಿ ಬರೆಸ್ಕೊಂಡ್ರೆ ಪಾಯಸ ರೆಡಿ ಆಗುತ್ತೆ. ಯಾಕಪ್ಪ ಗೋಧಿ ಪಾಯಸನೇ ಮಾಡ್ತಾರೆ ಎಲ್ಲ ಇದು ಫಂಕ್ಷನಲ್ಲಿ ಎಲ್ಲ ಇದರಲ್ಲಿ ಅಂದರೆ, ಅದು ಒಂಥರ ಅದಕ್ಕೆ ಏನಂತಾರೋ ನನಗೆ ಗೊತ್ತಿಲ್ಲ. ಒಟ್ಟು ಯಾವುದೇ ದೇವಸ್ಥಾನದಲ್ಲಾದ್ರೂ ಗೋಧಿ ಪಾಯಸನ ನೈವೇದ್ಯವಾಗಿ ಕೊಡ್ತಾರೆ. ಮನೆಯಲ್ಲೂ ಕೂಡ ನಮ್ಮ ಮನೆ ದೇವರಿಗಾಗಲಿ ಅಥವಾ ನಾವು ಯಾವಾಗಾದರೂ ಈ ಥರ ಒಂದು ವ್ರತ ಮಾಡಬೇಕಾರಾಗಲಿ ಈ ಥರ ಮಾಡಿಕೊಂಡು ಗೋಧಿ ಪಾಯಸ ಮಾಡಿಕೊಂಡು ದೇವರಿಗೆ ನೈವೇದ್ಯ ಕೊಡೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಕೊನೆಯದಾಗಿ ಏಲಕ್ಕಿ ಮತ್ತು ಒಣ ಶುಂಠಿ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರ್ಸ್ಕೋಬೇಕು. ಇನ್ನು ಪಾಯಸನೆಲ್ಲ ರೆಡಿ ಮಾಡಿ ಇಟ್ಟು ದೇವ್ರ ಮನೆಗೆ ಬಂದು ಈ ಥರ ಎಲ್ಲ ಅಲಂಕಾರ ಮಾಡ್ಕೊಂಡಿದ್ದೆ. ಇದು ಯಾಕೋ ಸರಿಯಾಗಿ ವಿಡಿಯೋ ಆಗಿಲ್ಲ. ವಿಡಿಯೋ ಮಾಡೋಕ್ಕಿಟ್ಟು ಮಾಡ್ಕೊಂಡಿದ್ದೆ, ಅದು ಯಾವುದು ಸರಿಯಾಗಿ ವಿಡಿಯೋ ಆಗಿಲ್ಲ. ಆಮೇಲೆ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಎಲ್ಲ ಅಲಂಕಾರ ಮಾಡ್ಕೊಂಡಿದ್ದೆ. ನಾನಿವತ್ತು ವಿಶೇಷವಾಗಿ ಬೆಲ್ಲದ ಆರತಿನ ನಾನು ಮಾಡ್ಕೊಂಡಿದ್ದೆ. ಯಾಕಪ್ಪ ಈ ಆರತಿನ ಮಾಡ್ಕೊಂಡಿದ್ದೀನಿ ಅಂತಂದರೆ, ನಾನೊಂದು ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ಇಷ್ಟು ವಾರ ನಾನು ಮಾಡ್ತೀನಿ ಅಂತ ಅಂದ್ಕೊಂಡು ಈ ಬೆಲ್ಲದ ಆರತಿನ ಹಚ್ಚೋದ್ರಿಂದ ನಮ್ಮ ಸಂಕಲ್ಪ ಈಡೇರುತ್ತೆ ಅಂತ ಹೇಳ್ತಾರೆ. ಇದನ್ನು ಯಾವ್ಯಾವ ದೇವರಿಗೆ ಹಚ್ಬೋದು ಅಂತಂದರೆ, ಹೆಣ್ಣು ದೇವರಿಗೆ ಅಮ್ಮನವ್ರ ದೇವಸ್ಥಾನಕ್ಕೆ ಹಚ್ಬೋದು, ಶಿವನ ದೇವಸ್ಥಾನಕ್ಕೆ ಹಚ್ಚೋದ್ರಿಂದ ತುಂಬಾ ಒಳ್ಳೆ ಪ್ರತಿಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಆಂಜನೇಯ ಸ್ವಾಮಿಗೆ ಹಚ್ಚೋದ್ರಿಂದನೂ ಅಷ್ಟೇ. ಆಂಜನೇಯ
ಆಂಜನೇಯ ಸ್ವಾಮಿಗಾಗಲಿ, ಶಿವನ ದೇವಸ್ಥಾನಕ್ಕಾಗಲಿ, ಅಮ್ಮನವ್ರ ದೇವಸ್ಥಾನಕ್ಕಾಗಲಿ ಎಲ್ಲ ದೇವ್ರ ದೇವಸ್ಥಾನಕ್ಕೆ ಹಚ್ಬೇಕಾದ್ರೆ ಫಸ್ಟು ನಾವು ಸಂಕಲ್ಪ ಮಾಡ್ಕೊಂಡಿದ್ರೆ ಒಂದು ದೊಡ್ಡ ವಿಧಿವಿಧಾನ ಅಂತಲೇ ಹೇಳ್ಬೋದು. ಅದನ್ನು ಚೆನ್ನಾಗಿ ಅಂದರೆ ನಮ್ಮ ಮನಸ್ಸಲ್ಲಿರೋ ಒಂದು ಭಕ್ತಿನ ಒಂದು ಕೈಯಲ್ಲಿ ಅಂದರೆ ಬಲಗೈಯಲ್ಲಿ ಅಕ್ಷತೆ, ಹೂವು ಅದನ್ನು ಇಟ್ಕೊಂಡು ನಾವು ಸಂಕಲ್ಪ ಮಾಡಿಕೊಂಡು ದೇವ್ರ ಫೋಟೋ ಮುಂದೆ ಇಟ್ಟು ಆಮೇಲೆ ಈ ಒಂದು ದೀಪನ ತಯಾರಿ ಮಾಡ್ಕೋಬೇಕು. ಈ ದೀಪನ ಯಾವ ಥರ ತಯಾರಿ ಮಾಡ್ಕೊಳೋದಂತ ವಿಡಿಯೋ ಮಾಡಿದ್ದೆ, ಅದೆಲ್ಲ ಹೋಗ್ಬಿಟ್ಟಿದೆ. ನಾನು ಹಂಗೆ ಹೇಳ್ತೀನಿ, ನಿಮಗೆ ಅರ್ಥ ಆಗ್ಬೋದು. ಈ ಒಂದು ತಟ್ಟೆ ಅಂದರೆ ಮನೆಯಲ್ಲಿ ದೀಪಾರಾಧನೆ ಮಾಡ್ತೀವಿ ಅಂತಂದರೆ ಒಂದು ಮನೆಯಲ್ಲಿರೋ ತಾಮ್ರ ತಟ್ಟೆ ಅಥವಾ ಹಿತ್ತಾಳೆ ತಟ್ಟೆನ ಬಳಸ್ಬೋದು. ನಮ್ಮಲ್ಲಿ ಇರಲಿಲ್ಲ, ಹಾಗಾಗಿ ನಾನು ಸ್ಟೀಲಿನ ತಟ್ಟೆನೇ ಇಟ್ಟಿದ್ದೀನಿ. ಆ ತಟ್ಟೆಗೆ ಸ್ವಲ್ಪ ಅರಿಶಿನ ಕುಂಕುಮನ ಇಟ್ಟು ಒಂದು 5 ಇಡಿ ಅಕ್ಕಿನ ಹಾಕಿ, ಅಕ್ಕಿ ಮೇಲೆ ಓಂ ಶ್ರೀ ಅಥವಾ ಓಂ ಅಂತ ಬರಿಬೋದು, ಶ್ರೀ ಅಂತ ಬರಿಬೋದು, ಅಥವಾ ಇನ್ನೊಂದು ಸ್ವಸ್ತಿಕ್ ಬರಿಬೋದು. ಯಾವುದಾದ್ರೂ ಒಂದು ಬೀಜಾಕ್ಷರನ ಬರೆದು ಅದ್ರ ಮೇಲೂ ಕೂಡ ಅರಿಶಿನ ಕುಂಕುಮನ ಇಟ್ಟು ಅದ್ರ ಮೇಲೆ ಒಂದು 2 ದೀಪ ಹಚ್ತೀವಲ್ಲ, 2 ವೀಳ್ಯದೆಲೆ ಮೇಲೆ ಶ್ರೀರಾಮ್, ಆಂಜನೇಯ ಸ್ವಾಮಿಗೆ ಹಚ್ಚೋದ್ರಿಂದ ಶ್ರೀರಾಮ್ ಅಂತ ಬರೆದು ಆ ಎಲೆ ಮೇಲೆ ಸ್ವಲ್ಪ ಕುಂಕುಮ ಅಥವಾ ಅರಿಶಿನ ಅಕ್ಷತೆನ ಹಾಕಿ ಬೆಲ್ಲನ ಇಟ್ಟು, ಬೆಲ್ಲಕ್ಕೆ ಮತ್ತೆ ಅರಿಶಿನ ಕುಂಕುಮ ಹೂವು ಎಲ್ಲನೂ ಇಟ್ಟು ಆಮೇಲೆ ಅದರಲ್ಲಿ ತುಪ್ಪದ ದೀಪನ ಇಟ್ಟು ಹಚ್ಚಿ ಬೆಳಗೋದ್ರಿಂದ ಒಳ್ಳೆ ಪ್ರತಿಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಸಂಕಲ್ಪಗಳು ಈಡೇರುತ್ತೆ ಅಂತಲೇ ಹೇಳ್ಬೋದು. ಹನುಮಂತ ದೇವರಿಗೆ ತುಂಬಾ ಜನ ಈ ಥರ ಸೇವೆನ ಮಾಡ್ತಾರೆ. ಈ ಥರ ಸೇವೆ ಮಾಡೋದ್ರಿಂದ ಅವ್ರ ಇಷ್ಟಾರ್ಥ ಸಿದ್ಧಿಗಳನ್ನ ಮಾಡ್ಕೊಳ್ತಾರೆ ಅಂತಲೇ ಹೇಳ್ಬೋದು. ಇನ್ನು ನಾನು ಹನುಮಂತ ದೇವ್ರನ್ನ ಫೋಟೋಕ್ಕೆ ವೀಳ್ಯದೆಲೆ ಹಾರನ ಮಾಡಾಕಿದ್ದೀನಿ. 108 ವೀಳ್ಯದೆಲೆ ಮಾಡ್ಬೋದು, 21 ಮಾಡ್ಬೋದು, 51 ಮಾಡ್ಬೋದು, 11 ವೀಳ್ಯದೆಲೆ ಮಾಡ್ಬೋದು. ನಾನಿಲ್ಲಿ 21 ಎಲೆನ ತೊಗೊಂಡು ಅದ್ರ ಮೇಲೆ ಶ್ರೀರಾಮ್ ಅಂತ ಬರೆದು ನಾನು ವೀಳ್ಯದೆಲೆನ ಹಾರ ಮಾಡಿ ಹಾಕಿದ್ದೀನಿ. ತುಳಸಿ ದಳನ ತೊಗೊಂಡಿದ್ದೀನಿ, ಮತ್ತು ಮಲ್ಲಿಗೆ ಹೂವಿನ ಅಲಂಕಾರನೂ ಕೂಡ ಮಾಡ್ಕೊಂಡಿದ್ದೀನಿ. ಆಂಜನೇಯ ಸ್ವಾಮಿಗೆ ಮಲ್ಲಿಗೆ ಹೂವು ಅಂದರೆ ತುಂಬಾ ಪ್ರಿಯವಾದಂಥ ಹೂವು ಅಂತಲೇ ಹೇಳ್ಬೋದು. ಮತ್ತು ಕೆಂಪು ಹೂವು ಇಷ್ಟ ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ಮಲ್ಲಿಗೆ ಹೂವು ಕೂಡ ಒಂದು ಪ್ರಿಯವಾದ ಹೂವು ಅಂತಲೇ ಹೇಳ್ಬೋದು. ಹಾಗಾಗಿ ಅದನ್ನು ಕೂಡ ಬಳಸ್ಕೊಂಡಿದ್ದೀನಿ. ಗೆಜ್ಜೆ ವಸ್ತ್ರ ಹಾಕಿದ್ದೀನಿ. ಎಲ್ಲನೂ ಈ ಥರ ಹಾಕಿ ನೈವೇದ್ಯ ನಾನು ಮಾಡಿರೋ ಅಂಥ ಗೋಧಿ ಪಾಯಸ ಮತ್ತು ಒಂದು ಪಂಚಾಮೃತ ಇರಲೇಬೇಕು, ಅಥವಾ ಹಣ್ಣಿಂದ ಏನಾದರೂ ಇದ್ದರೆ ನಾನು ಮಾಡಿಡ್ತೀನಿ. ಅದರಲ್ಲಿ ಫಲ ಮತ್ತು ಅಂದರೆ ಹಣ್ಣುಗಳನ್ನ ಇಟ್ಟು ಹಣ್ಣುಗಳಿಗೆ ತಾಂಬೂಲನ ಯಾವುದೇ ಇದರಲ್ಲಾಗಿ ಈ ಥರ ವ್ರತ ಮಾಡ್ಬೇಕಾದ್ರೆ ತಾಂಬೂಲ ಮಾತ್ರ ಮಿಸ್ ಮಾಡ್ಬೋದು. ಎಲೆ, ಅಡಿಕೆ ಮತ್ತು ದಕ್ಷಿಣೆ ಇಟ್ಟು ಪೂಜೆನ ಮಾಡ್ಕೊಂಡಿದ್ದೀನಿ. ಮತ್ತು 5 ದೀಪಾರಾಧನೆ ಕೂಡ, ತುಪ್ಪದ ದೀಪಾರಾಧನೆ ಮಾಡ್ಕೊಂಡಿದ್ದೀನಿ. ಅದು ರೆಡಿ ಸಿಗುತ್ತಲ್ಲ ತುಪ್ಪದ ದೀಪ, ಅದನ್ನೇ ಇಟ್ಕೊಂಡು ದೀಪಾರಾಧನೆ ಮಾಡ್ಕೊಂಡಿದ್ದೀನಿ. ಅದನ್ನು ಅಷ್ಟೇ 5 ದೀಪಾರಾಧನೆ ಮಾಡಿದರೆ ಮನೆಗೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಹಾಗಾಗಿ ನಾನು ಕೂಡ ಈ ವ್ರತದಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ದಿನವೆಲ್ಲ ಉಪವಾಸ ಇದ್ದು ಹನುಮ ವ್ರತನ ನಾನು ಆಚರಣೆ ಮಾಡಬೇಕು ಅಂತ ಮನದಲ್ಲಿ ಸಂಕಲ್ಪ ಮಾಡಿಕೊಂಡು ಈ ಥರ ಎಲ್ಲ ರೆಡಿ ಮಾಡಿಕೊಂಡು ನೈವೇದ್ಯ ಎಲ್ಲ ರೆಡಿ ಮಾಡಿಕೊಂಡು ಈ ಥರ ಎಲ್ಲ ಪೂಜೆ ಮಾಡ್ಕೊಂಡಿದ್ದೀನಿ. ಪೂಜೆ ಹೇಗಿತ್ತು ಅಂತಂದೇಳಿ ಕಮೆಂಟಲ್ಲಿ ತಿಳಿಸಿ. ಆಲ್ರೆಡಿ ರೀಲ್ ಹಾಕಿದ್ದೀನಿ, ಇದು ಲಾಂಗ್ ವಿಡಿಯೋದಲ್ಲಿ ಇನ್ನೊಂದು ಸತಿ ಶೇರ್ ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ನನಗೆ ಅವತ್ತಿನ ದಿನ ಹೆಂಗಿತ್ತಪ್ಪ ಅಂದರೆ ಅದು ಹೇಳಲಿಕ್ಕೆ ಆಗ್ತಿಲ್ಲ. ನನಗೆ ಅಷ್ಟು ಪಾಸಿಟಿವ್ ವೇವ್ಸ್ ನನ್ನಲ್ಲಿ ತುಂಬಿಕೊಂಡಿತ್ತು. ಭಾಳ ಅಂದರೆ ಭಾಳನೇ ಖುಷಿಯಾಗಿದ್ದೆ ನಾನು ಅವತ್ತು. ತುಂಬ ಖುಷಿಯಿಂದ ನಾನು ವ್ರತನ ಚೆನ್ನಾಗಿ ನಿಭಾಯಿಸಿದ್ದೀನಿ. ಯಾವುದೇ ಎಲ್ಲೂ ತಪ್ಪಾಗಿಲ್ಲ, ಎಂತಾಗಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ನನ್ನ ಪೂಜೆ ಆಗಲಿ ಎಲ್ಲ ಆಗಲಿ. ಇನ್ನು ಇದನ್ನೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ ನಾವು. ದೇವಸ್ಥಾನದಲ್ಲೂ ಮಾಡಿದೆ, ಕೆಲವೊಂದು ಐಟಮ್ಸ್ನ ಮರ್ತೋಗಿದ್ದೆ. ಇದ್ದಿದ್ರಲ್ಲೇ ಚೆನ್ನಾಗಿ ಮಾಡಿಕೊಂಡು ಅಲ್ಲೂ ಕೂಡ ನನ್ನ ಪ್ರಾರ್ಥನೆನ ದೇವರಿಗೆ ತಿಳಿಸಿ ದೇವ್ರ ಸೇವೆನ ಮಾಡಿ ಬಂದಿದ್ದೀನಿ. ಹನುಮಾನ್ ಜಯಂತಿ ಆಗಿರೋದ್ರಿಂದ ಇಷ್ಟೆಲ್ಲ ಮಾಡಿಕೊಂಡು ಪೂಜೆನ ಮಾಡ್ಕೊಂಡಿದ್ದೀನಿ. ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಟಿದ್ವಿ. ನಮ್ಮ ಮನೆಯವರು ಡ್ಯೂಟಿಗೆ ಹೊರಟಿದ್ರು. ಹಂಗಾಗಿ ಡ್ಯೂಟಿಗೆ ನೀವು ಹೋಗ್ರಿ, ನಮ್ಮನ್ನು ಅಲ್ಲೇ ಬಿಟ್ಟು ಅಂದರೆ ದೇವಸ್ಥಾನದ ಹತ್ರ ಬಿಟ್ಟು ದರ್ಶನ ಮಾಡ್ಕೊಂಡು ನೀವು ಆಫೀಸಿಗೆ ಹೋಗ್ರಿ ಅಂತಂದೇಳಿ ಬೆಳಗ್ಗೆ ಅಂದರೆ ಒಂದು 7:30 ಸುಮಾರೆಲ್ಲ ಹೋಗಿದ್ವಿ ನಾವು. ಆಲ್ರೆಡಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾನು 1 kg ಬಾಳೆಹಣ್ಣನ್ನು ಕೊಡ್ತಾ ಇದ್ದೀನಿ ದೇವರಿಗೆ. ಇದನ್ನು ಕೊಡೋದ್ರಿಂದ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಆಗಲಿ, ಜ್ಞಾನದ ಸಮಸ್ಯೆ ಆಗಲಿ ಆಗಲ್ಲ ಇನ್ನು ಮುಂದೆ ಅಂತಂದೇಳಿ ಇದನ್ನು ಕೊಡ್ತಾ ಇದ್ದೀನಿ. ಇದನ್ನು ಕೊಡೋದ್ರಿಂದ ತುಂಬಾ ಒಳ್ಳೇದು ಅಂತ ಹೇಳ್ಬೋದು.
ಅಲ್ಲಿ ಕೂಡ ಅಂದರೆ ದೇವಸ್ಥಾನದಲ್ಲೂ ಕೂಡ ದೀಪಾರಾಧನೆ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ದೇವಸ್ಥಾನದಲ್ಲಿ ದೀಪಾರಾಧನೆ ಮಾಡಬೇಕಂದ್ರೆ ಈ ಥರ ಒಂದು ಅಡಿಕೆ ತಟ್ಟೆ ಅಥವಾ ಈ ಥರ ಊಟದ ತಟ್ಟೆ ಬರುತ್ತಲ್ಲ, ಅದರಲ್ಲಿ ಅಕ್ಕಿ ಹಾಕಿ ಈ ಥರ ಬೆಲ್ಲನ ಇಟ್ಟು ಅದ್ರ ಮೇಲೆ ಕೆಂಪು ಬತ್ತಿಯಿಂದ ತುಪ್ಪದಲ್ಲಿ ನೆನೆಸಿರುವಂಥ ಬತ್ತಿನ ಇಟ್ಟು ಪೂಜೆ ಮಾಡಿ, ಅಂದರೆ ದೀಪಾರಾಧನೆ ಮಾಡೋದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಅಲ್ಲಿ ಕೂಡ ದೀಪಾರಾಧನೆ ಎಲ್ಲ ಮುಗಿಸ್ಕೊಂಡು ಬಂದಿರೋರಿಗೆ ನಾನು ನೈವೇದ್ಯಕ್ಕೆ ಇಟ್ಟಿರೋಂಥ ಬಾಳೆಹಣ್ಣನ್ನು ಎಲ್ಲರಿಗೂ ಕೊಟ್ಟು ಖಾಲಿ ಮಾಡಿ, ಇನ್ನು ದೇವಸ್ಥಾನ ಪ್ರದಕ್ಷಿಣೆ ಎಲ್ಲ ಹಾಕಿದ ಮೇಲೆ ನನ್ನ ಮಕ್ಕಳು ಈ ಥರ ಆಟ ಆಡ್ತಿದ್ರು. ಒಂದು ಸ್ವಲ್ಪ ತಲ್ಲೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ನಮ್ಮ ಮನೆಯವರು ಕೂಡ ಡ್ಯೂಟಿಗೆ ಹೊರಟರು, ಅವ್ರು ಹೋದ್ಮೇಲೆ ಈ ಥರ ಇವರೆಲ್ಲ ಆಟ ಆಡ್ತಾಯಿದ್ರು ನನ್ನ ಮಕ್ಕಳು ನೋಡಿ. ತುಂಬ ಅಂದರೆ ತುಂಬ ಚೇಷ್ಟೆ ಮಾಡ್ತಾರೆ. ಅಲ್ಲಿ ಹಾಡು ಹಾಕಿದ್ರು, ಹಾಗಾಗಿ ಅವ್ರ ಮಾತುಗಳೆಲ್ಲ ಮ್ಯೂಟ್ ಮಾಡಿದ್ದೀನಿ ನಾನು. ಹಾಡು ಹಾಕಿದರೆ ಯೂಟ್ಯೂಬಲ್ಲಿ ಕಾಪಿರೈಟ್ ಬರುತ್ತಲ್ವ, ಹಂಗಾಗಿ ನಾನು ಹಾಡು ಹಾಕಿಲ್ಲ. ಮಕ್ಕಳು ತುಂಬ ಮಾತಾಡ್ತಾ ಇದ್ರಲ್ಲಿ, ಏನೇನೋ ಮಾತಾಡಿಕೊಂಡು ದೇವ್ರದ್ದು ಹಾಡೆಲ್ಲ ಅವರೇ ರಿಪೀಟ್ ಮಾಡಿಕೊಂಡು ಮಾಡ್ತಾಯಿದ್ರು. ಆ ಕ್ಷಣನೆಲ್ಲ ಎಂಜಾಯ್ ಮಾಡಿಕೊಂಡು ಇನ್ನು ಮನೆಗೆ ಹೊರಟೆ. ಇನ್ನು ಮನೆಗೆ ಬರೋಷ್ಟೊತ್ತಿಗೆ ಮಿನಿಮಮ್ ಅಂದರೆ ಒಂದಲ್ಲೇ 10:30 11 ಗಂಟೆ ಸುಮಾರು ಆಗೋಗಿತ್ತಲ್ಲೇ. ಇನ್ನು ಮನೆಗೆ ಬಂದು ಮಧ್ಯಾಹ್ನ ಎಲ್ಲ ಏನೂ ಊಟನ ನಾನು ಮಾಡಿರಲಿಲ್ಲ, ಹಂಗಾಗಿ ಡೈರೆಕ್ಟ್ ರಾತ್ರಿಗೇ ಅಡುಗೆ ಮಾಡ್ಕೊಡೋಣ. ಪಾಯಸ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದಕ್ಕೆ ಅನ್ನ ಸಾಂಬಾರು ಮಾಡೋಣ ಅಂತಂದೇಳಿ ಸಿಂಪಲ್ಲಾಗಿ ಬೇಳೆ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ. ಬೇಳೆ ಸಾಂಬಾರಿಗೆ ಒಂದು ಅರ್ಧ ಕಪ್ ಆಗೋಷ್ಟು ಬೇಳೆನ ತೊಳೆದು ಕುಕ್ಕರಿಗೆ ಹಾಕ್ಕೊಂಡು ಅದಕ್ಕೆ ಟಮಾಟೆ ಹಣ್ಣನ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಟಮಾಟೆ ಹಣ್ಣನ್ನ ಒಂದು 7ರಿಂದ 8 ಸಣ್ಣ ಟೊಮೊಟೊ ಹಣ್ಣಿದ್ವು, ಅದನ್ನೇ ಹಾಕ್ಕೊಂಡಿದ್ದೀನಿ. ಜವಾರಿ ಟೊಮೊಟೊ ಹಣ್ಣು ಬರುತ್ತಲ್ಲ ಅದಿತ್ತು, ಅದನ್ನೇ ಹಾಕ್ಕೊಂಡು ಒಂದು ಅರ್ಧ ಈರುಳ್ಳಿ, 2 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು 4ರಿಂದ 5 ಒಣ ಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಎಣ್ಣೆ, ಮುಳುಗೋ ಅಷ್ಟು ನೀರನ್ನು ಹಾಕಿ ಸ್ವಲ್ಪ ಅರಿಶಿನ ಹಾಕಿ ವಿಜಲ್ ಮಾಡಿಸ್ಕೊಂಡಿದ್ದೀನಿ. ವಿಜಲ್ ಮಾಡ್ಸೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ಒಂದು 2ರಿಂದ 3 ವಿಜಲ್ ಮಾಡಿಸಿದ್ರೆ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಈ ಥರ ನೋಡಿ, ಈ ಥರ ಚೆನ್ನಾಗಿ ಬೆಂದಿತ್ತು. ಒಗ್ಗರಣೆಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬೆಂದ ಮೇಲೆ ಈ ಥರ ಸ್ನ್ಯಾಶರ್ ಸಹಾಯದಿಂದ ಈ ಥರ ಚೆನ್ನಾಗಿ ಸ್ನ್ಯಾಶ್ ಮಾಡ್ಕೊಂಡಿದ್ದೀನಿ. ತುಂಬ ಸಾಫ್ಟಾಗಿ ಸ್ನ್ಯಾಶ್ ಮಾಡ್ಕೋಬೇಕು. ಇನ್ನು ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಟು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಸಾಸಿವೆನ ಹಾಕಿ ಸಿಡಿದ ಮೇಲೆ ಸ್ವಲ್ಪ ಒಣ ಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಮಿಶ್ರಣ ಮಾಡಿಟ್ಟಿದ್ವಲ್ಲ ಸಾಂಬಾರಿಗಂತ, ಬೇಳೆ ಮತ್ತು ಟೊಮೆಟೊ ಹಣ್ಣಿನ ಮಿಶ್ರಣನ ಹಾಕಿ ಅದನ್ನು ಹಾಕಿ ಚೆನ್ನಾಗಿ ಕೈ ಆಡಬೇಕು. ಕೈ ಆಡಿದ್ಮೇಲೆ ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟೊಂದು ಸೇರಿಸ್ಕೊಂಡು 1 ಟೇಬಲ್ ಸ್ಪೂನ್ ಆಗೋಷ್ಟು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪೌಡರ್ನ ಬೆರೆಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಇವತ್ತು ಒಂದು ಅರ್ಧ ಸ್ಪೂನ್ ಸಾಂಬಾರು ಪೌಡ್ರು, ಒಂದು ಅರ್ಧ ಸ್ಪೂನು MTR ಸಾಂಬಾರು ಪೌಡರ್ನ ಬಳಸ್ತಾ ಇದ್ದೀನಿ. ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕುದಿಸ್ಕೊಂಡು ಮೇಲೆ ಕುದಿಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ. ಇನ್ನು ಸೈಡ್ಸಿಗೆ ಪಲ್ಯ ಬೇಕು. ಪಲ್ಯಕ್ಕೆ ಕಾಳನ್ನು ನೆನೆ ಹಾಕೋದು ಮರ್ತೋಗ್ಬಿಟ್ಟಿದ್ದೆ, ಹಾಗಾಗಿ ಸ್ವಲ್ಪ ಅಂದರೆ ಒಂದು 5 ನಿಮಿಷಕ್ಕಿಂತ ಮುಂಚೆ ಬೇಳೆನ ನೆನೆಗಿಟ್ಟಿದ್ದೆ, ಅದು ನೆಂದಿತ್ತು. ಹಂಗಾಗಿ ಅದರಲ್ಲೇ ಒಂದು ಪಲ್ಯ ಮಾಡ್ಕೊಳ್ಳೋಣ ಅಂದ್ಕೊಂಡು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡು ಒಂದು ಬಾಣಲಿ ಇಟ್ಟು ಬಾಣಲಿಗೆ ಎಣ್ಣೆ, ಸ್ವಲ್ಪ ಸಾಸಿವೆ ಸಿಡಿದ್ಮೇಲೆ ಹಸಿಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ನೋಡಿ. ಅದು ಹೊಗೆ ಬರ್ತಿತ್ತು, ಹಂಗಾಗಿ ಬ್ಲರ್ ಆಗೈತೆ ವಿಡಿಯೋ ನೋಡಿ. ಈ ಥರ ಎಲ್ಲ ಫ್ರೈ ಆದಮೇಲೆ ಒಂದೇ ಒಂದು ಟೊಮೆಟೊ ಹಣ್ಣನ್ನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊಂಡಾದ್ಮೇಲೆ ನೆನೆಸಿಟ್ಟಿರೋಂಥ ಬೇಳೆನ ಸೇರಿಸ್ಕೊಂಡು ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಭಾಳ ಟೈಮ್ ಏನು ಹಿಡಿಯಲ್ಲ, 5 ನಿಮಿಷದಲ್ಲಿ ಮುಗಿದೋಗ್ಬಿಡುತ್ತೆ ಈ ಪಲ್ಯ. ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ನಾವು ಯಾವಾಗಾದರೂ ಅರ್ಜೆಂಟಿಗೆ ಆಗಬೇಕು ಅಂದರೆ ನಾನು ಈ ಥರ ಮಾಡ್ಕೊಂಡು ಊಟ ಮಾಡ್ತೀನಿ. ನನ್ನ ಮನೆಯಲ್ಲಿ ನನ್ನ ಮಕ್ಳಿಗೆ ತುಂಬ ಇಷ್ಟ ಆಗೋಂಥ ಒಂದು ಪಲ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ಕಾಳ್ಕಿನ ಪಲ್ಯ ಬೇಳೆ ಸ್ವಲ್ಪ ಸಾಫ್ಟಾಗಿರುತ್ತಲ್ಲ, ಅವರು ಊಟ ಮಾಡ್ತಾರೆ, ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ. ಇನ್ನು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿದರೆ ಆಗೋಯ್ತು. ನಾನಿಲ್ಲಿ ಯಾವುದೇ ಥರ ಸಾಂಬಾರು ಪೌಡರ್ ಆಗಲಿ ಯಾವುದನ್ನು ಬಳಸ್ಕೊಂಡಿಲ್ಲ. ಬರೀ ಅರಿಶಿನ ಪುಡಿನ ಹಾಕ್ಕೊಂಡು ಸ್ವಲ್ಪ ಬೇಯಲಿಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಬೇಯಿಸೋಕ್ಕಿಟ್ಟು ಅದನ್ನು ಬೇಯಿಸ್ಕೊಂಡು ಕುದಿಸ್ಕೊಂಡ್ರೆ ಆಯಿತು, ಪಲ್ಯ ರೆಡಿ ಆಗುತ್ತೆ. ಅರ್ಜೆಂಟಾಗಿ ಮಾಡುವಂಥ ಒಂದು ಪಲ್ಯದ ರೆಸಿಪಿ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಸೊಪ್ಪು ಏನಾದರೂ ಹಾಕ್ಕೋಬೋದು, ನಾನು ಹಾಕ್ಕೊಂಡಿಲ್ಲ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಅದನ್ನು ಕೂಡ ಚೆನ್ನಾಗಿ ಕೈ ಆಡಿ ಮುಚ್ಚಿಟ್ಟೆ.
ಅಂದರೆ ಒಂದು ಸ್ವಲ್ಪ ಹಂಗೆ ಫ್ರೈ ಮಾಡಿಕೊಂಡೆ, ತುಂಬ ಚೆನ್ನಾಗಾಗಿತ್ತು ಪಲ್ಯ. ಇನ್ನು ಈ ಥರ ಪಲ್ಯ ಎಲ್ಲ ಮಾಡ್ಕೊಂಡು ಎತ್ತಿಟ್ಕೊಂಡೆ. ಅನ್ನ ಕೂಡ ಮಾಡೋಕೆ ಇಟ್ಕೊಂಡಿದ್ದೆ. ಎಲ್ಲ ಮಾಡ್ಕೊಂಡು ಎತ್ತಿಟ್ಕೊಂಡು ಸಂಜೆ ಆಗಿತ್ತು. ಇನ್ನು ನಾನು ಸಂಜೆನೇ ಮತ್ತೆ ಪೂಜೆ ಮಾಡಬೇಕಿತ್ತು. ನಾನು ವ್ರತ ಮಾಡ್ತಿದ್ನಲ್ಲ, ಅದಕ್ಕೆ ಸಂಜೆನೇ ಒಂದು ಸತಿ ಪೂಜೆ ಮಾಡಿ ದೇವ್ರಿಗೆ ಇನ್ನೊಂದು ನೈವೇದ್ಯನ ಇಟ್ಟು ಪೂಜೆ ಎಲ್ಲ ನಮಸ್ಕಾರ ಎಲ್ಲ ಮಾಡಿಕೊಂಡು ನಾನು ಪ್ರಸಾದನ ಸೇವಿಸಿ ನನ್ನ ವ್ರತನ ನಾನು ಮುಗಿಸ್ಬೇಕಿತ್ತು. ಹಾಗಾಗಿ ಮತ್ತೊಂದು ಸತಿ ಈ ಥರ ಬಾಗಿಲೆಲ್ಲ ಒರೆಸ್ಕೊಂಡು ಬಾಗಿಲಿಗೆಲ್ಲ ಅಲಂಕಾರ ಮಾಡಿಕೊಂಡು ದೀಪನೆಲ್ಲ ಹಚ್ಚಿಟ್ಕೊಂಡು ಈ ಥರ ಎಲ್ಲ ಅಲಂಕಾರ ಮಾಡಿಕೊಂಡು ರೆಡಿ ಮಾಡಿದ್ದೆ. ಇನ್ನು ಪೂಜೆನೆಲ್ಲ ಮುಗಿಸ್ಕೊಂಡು ನನ್ನ ವ್ರತನೆಲ್ಲ ಮುಗಿಸಿ ರಾತ್ರಿ ಊಟಕ್ಕೆ ಇಷ್ಟೆಲ್ಲ ಮಾಡಿಕೊಂಡು ಊಟ ಮಾಡ್ಕೊಳ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನನಗೆ ಇನ್ನಷ್ಟು ವಿಡಿಯೋ ಮಾಡೋಕ್ಕೆ ಒಂದು ಸ್ಫೂರ್ತಿ ಬರುತ್ತೆ.